ಅಧ್ಯಾಯ 4 ವೃತ್ತಗಳು. ಈ ಅಧ್ಯಾಯವನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ನೀವು 9ನೇ ತರಗತಿಯಲ್ಲಿ ಕಲಿತಂತ ಕೆಲವು ಅಂಶಗಳನ್ನು ನಾವೇನ್ ಮಾಡೋಣ, ಮನವರಿಕೆ ಮಾಡ್ಕೊಳ್ಳೋಣ. ಹಾಗಾದ್ರೆ ಆ 9ನೇ ತರಗತಿಯಲ್ಲಿ ಕಲಿತಂತ ಅಂಶಗಳು ಯಾವಂದ್ರೆ, ಮೊದಲನೇದಾಗಿ ವೃತ್ತ ಎಂದರೇನು? ವೃತ್ತ ಎಂದರೆ ಒಂದು ನಿರ್ದಿಷ್ಟ ಬಿಂದುವಿನಿಂದ ಆ ನಿರ್ದಿಷ್ಟ ಬಿಂದುವಿಗೆ ನಾವು ಏನಂತ ಕರಿತೀವಿ? ಕೇಂದ್ರ ಬಿಂದು ಅಂತ ಕರಿತೀವಿ. ಸಾಮಾನ್ಯವಾಗಿ ಅದನ್ನ ಓ ಇಂದ ಸೂಚಿಸ್ತೀವಿ. ಹಂಗಂದ್ರೆ ಒಂದು ನಿರ್ದಿಷ್ಟ ಬಿಂದುವಿನಿಂದ ನಿರ್ದಿಷ್ಟ ದೂರದಲ್ಲಿರುವ ಒಂದು ಬಿಂದುಗಳ ಸಮೂಹ ನೋಡ್ರಿ. ಇದು ಒಂದು ರೇಖೆ, ಅಂದ್ರೆ ಕರ್ವ್ ಇರುವಂತದ್ದು ಒಂದು ರೇಖೆ ಇದು. ಆದ್ರೆ ಇದು ಬಿಂದುಗಳ ಗುಂಪು. ಇದು ಹೌದಾ, ಇದೊಂದು ಬಿಂದುಗಳ ಗುಂಪು. ಆ ಬಿಂದುಗಳು ಅಂದ್ರೆ ಅದು ಹೆಂಗಿದೆ, ಒಂದು ಬಿಂದುವಿನಿಂದ ನಿರ್ದಿಷ್ಟ ದೂರದಲ್ಲಿರ್ತವೆ. ಒಂದು ಬಿಂದುವಿನಿಂದ ನಿರ್ದಿಷ್ಟ ದೂರದಲ್ಲಿರುವ ಒಂದು ಬಿಂದುಗಳ ಗುಂಪಿಗೆ ನಾವೇನಂತ ಕರಿತೀವಿ? ವೃತ್ತ ಅಂತ ನಾವೇನ್ ಮಾಡ್ತೀವಿ? ಕರಿತೀವಿ. ನಂತರ ನೀವು ಮತ್ತೇನ್ ಕಲ್ತಿದ್ರ ಅಂದ್ರೆ ತ್ರಿಜ್ಯ ಎಂದರೇನು? ಹಾಗಾದ್ರೆ ತ್ರಿಜ್ಯ ಎಂದರೆ ಸಾಮಾನ್ಯವಾಗಿ ನೋಡ್ರಿ, ಇದೊಂದು ವೃತ್ತ ಇದೆ. ಇದು ಕೇಂದ್ರ ಬಿಂದು ಏನಿದು? ಓ. ಹೌದಾ, ಇದು ಕೇಂದ್ರ ಬಿಂದು ಏನಂತ ಹೆಸರು ಕೊಡೋಣ? ಓ ಅಂತ ಹೆಸರು ಕೊಡೋಣ. ಹಾಗಾದ್ರೆ ಇದು ಓ, ಇದೇನಿದು ಎ. ಹೌದಾ, ಹಾಗಾದ್ರೆ ಇದು ತ್ರಿಜ್ಯ ಆಗ್ತದೆ. ಹಾಗಾದ್ರೆ ಡೆಫಿನೇಷನ್ ಹೆಂಗ್ ಹೇಳ್ತೀರಿ ನೀವು? ಕೇಂದ್ರ ಬಿಂದುವಿನಿಂದ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿಗೆ, ಕೇಂದ್ರ ಬಿಂದುವಿನಿಂದ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿಗೆ ಎಳೆದ ರೇಖೆಗೆ ಏನಂತ ಕರಿತೀವಿ ನಾವು? ತ್ರಿಜ್ಯ ಅಂತ ಕರಿತೀವಿ. ಹಾಗಾದ್ರೆ ಓ ಎ ಏನಿದೊಂದು ತ್ರಿಜ್ಯ. ಅದೇ ರೀತಿ ಮತ್ತೆ ನೀವೇನ್ ಕಲ್ತಿದ್ದೀರಾ ಅಂದ್ರೆ ಜ ಅನ್ನು ಕಲ್ತಿದ್ದೀರಾ. ಜ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ವೃತ್ತದ ಯಾವ್ದಾದ್ರು ಎರಡು ಬಿಂದುಗಳನ್ನ ಸೇರಿಸುವ ರೇಖೆಗೆ ಏನಂತ ಕರಿತೀವಿ ನಾವು? ಜ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇದಕ್ಕೆ ಹೆಸರೇನು ಕೊಡೋಣ? ಇದು ಬಿ, ಇದು ಸಿ. ಹಾಗಾದ್ರೆ ಬಿ ಸಿ ಏನಿದೊಂದು ಜ. ಹೌದಾ, ಅದೇ ರೀತಿ ಈಗ ಏನ್ ಕಲ್ತ್ರಿ ನೀವು? ವೃತ್ತ ಎಂದರೇನು? ಒಂದು ನಿರ್ದಿಷ್ಟ ಬಿಂದುವಿನಿಂದ ನಿರ್ದಿಷ್ಟ ದೂರದಲ್ಲಿರುವ ಒಂದು ಬಿಂದುಗಳ ಗುಂಪಿಗೆ ವೃತ್ತ ಅಂತ ಕರಿತೀವಿ. ಅದೇ ರೀತಿ ತ್ರಿಜ್ಯ ಎಂದರೇನು? ಕೇಂದ್ರ ಬಿಂದು ಅಂದ್ರೆ ಏನದು? ಮಧ್ಯ ಬಿಂದು ಇರ್ತೈತಲ್ಲ, ಅದು ಕೇಂದ್ರ ಬಿಂದುವಿನಿಂದ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿಗೆ ಎಳೆದ ರೇಖೆಗೆ ಏನಂತ ನಾವು ಕರಿತೀವಿ? ತ್ರಿಜ್ಯ ಅಂತ ಕರಿತೀವಿ. ಅದೇ ರೀತಿ ಜ ಎಂದರೆ ವೃತ್ತದ ಯಾವ್ದಾದ್ರು ಎರಡು ಬಿಂದುಗಳನ್ನು ಸೇರಿಸುವ ರೇಖೆಗೆ ಏನಂತ ಕರಿತೀವಿ ನಾವು? ಜ ಅಂತ ಕರಿತೀವಿ. ನೋಡ್ರಿ, ಇದು ಜ. ಅದೇ ರೀತಿ ನಾವು ಜಾನ ಯಾವ ರೀತಿ ತೆಗಿಬಹುದು ನೋಡ್ರಿ? ವೃತ್ತದ ಇದೊಂದು ಬಿಂದುವನ್ನು ಛೇದಿಸ್ತಾ, ಇದೊಂದು ಬಿಂದುವನ್ನು ಸೇರಿಸ್ತಾ, ಮತ್ತೆ ಇದೊಂದು ಬಿಂದುವನ್ನು, ಎರಡು ಬಿಂದುವನ್ನು ಸೇರಿಸ್ತೈತೆ ಅಂದ್ರೆ ಇದು ಏನಾಗ್ತೈತೆ? ಒಂದು ಜ ಆಗ್ತದೆ. ಎಕ್ಸಾಂಪಲ್ ಇದಕ್ಕೆ ಏನಂತ ಕೊಡೋಣ? ಹೆಸರು ಪಿ ಕ್ಯೂ ಅಂತ ಕೊಡೋಣ. ಈಗ ಜ ಅಂದ್ರೆ ಏನು ಗೊತ್ತಾಯ್ತು. ಅದೇ ರೀತಿ ಈಗ ಜ ನೋಡ್ರಿ, ಇದೊಂದು ಜ. ಅದೇ ರೀತಿ ಇದೊಂದು ಜ, ಇದು ಜಾನೆ. ಹಂಗಂದ್ರೆ ಸಾಕಷ್ಟು ಜಾಗಳು ಬರ್ತಾವ. ಒಂದು ಜ ನೋಡ್ರಿ ಏನಾಗ್ತದೆ ಅಂದ್ರೆ ಕೇಂದ್ರ ಬಿಂದುವಿನ ಮೇಲೆ ಹಾದು ಹೋಗ್ತದೆ. ಹಂಗಂದ್ರೆ ಕೇಂದ್ರ ಬಿಂದುವಿನ ಮೇಲೆ ಹಾದು ಹೋಗುವಂತ ಜಾಕ್ಕೆ ನಾವೇನಂತ ಕರಿತೀವಿ? ವ್ಯಾಸ ಅಂತ ಕರಿತೀವಿ. ಹಂಗಂದ್ರೆ ಇಲ್ಲಿ ಒಂದು ಹೊಸದು ಏನ್ ಬಂತು ನಿಮ್ಗೆ? ತ್ರಿಜ್ಯ ಜ, ಇನ್ನೊಂದಿನ ವ್ಯಾಸ. ಫಾರ್ ಎಕ್ಸಾಂಪಲ್ ಇದು ಎ, ಇದಕ್ಕೆ ಏನಂತ ಕೊಡೋಣ? ಆರ್ ಅಂತ ಕೊಡೋಣ. ಹಂಗಂದ್ರೆ ಎ ಆರ್ ಅಂತ ಇದೆಯಲ್ಲ, ಇದೇನಿದು? ವ್ಯಾಸ ಅಂದ್ರೆ ಏನು? ಇದೊಂದು ಜಾನೆ. ಆದ್ರೆ ಹೆಂಗಿರ್ತೈತದ? ಆ ಜ ಇದರ ಮೂಲಕ ಹಾದು ಹೋಗ್ತಿರ್ತೈತದು ಕೇಂದ್ರ ಬಿಂದುವಿನ ಮೇಲೆ ಹಾದು ಹೋಗ್ತೈತೆ. ಅಥವಾ ನಾವು ಸಾಮಾನ್ಯವಾಗಿ ಏನಂತ ಕರಿತೀವಿ ಅಂದ್ರೆ, ವೃತ್ತದ ಅತ್ಯಂತ ದೊಡ್ಡ ಜ ಯಾವುದು? ವ್ಯಾಸ ಅಂತ ಕರಿತೀವಿ ನಾವು. ಹಾಗಾದ್ರೆ ಎ ಆರ್ ಅನ್ನೋದು ಏನಿದೊಂದು ವ್ಯಾಸ. ನೋಡ್ರಿ, ಇದು ಜ, ಎಲ್ಲಾ ಜಾನೇ ಇಲ್ಲಿ, ಆದ್ರೆ ಇದು ದೊಡ್ಡದಿರ್ತೈತಿ. ಈಗ ಇದ್ರ ಮುಂದೆ ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರೆ ಏನಾಗ್ತೈತಿ? ಇದು ಸಣ್ಣದಾಗ್ತದೆ. ಆ ರೇಖೆಯಿಂದ ಇದೇನಾಗ್ತೈತಿ? ಈ ಜ ಸಣ್ಣದಾಗ್ತದೆ. ಜ ಅಂದ್ರೆ ವೃತ್ತದ ಎರಡು ಬಿಂದುಗಳನ್ನು ಸೇರಿಸುವ ರೇಖೆ. ಆದ್ರೆ ಆರ್ ಎ ಅನ್ನೋದು ಏನಿದೊಂದು ಅತ್ಯಂತ ದೊಡ್ಡ ಜ. ಆ ದೊಡ್ಡ ಜಕ್ಕೆ ಏನಂತ ನಾವು ವ್ಯಾಸ ಅಂತ ನಾವೇನ್ ಮಾಡ್ತೀವಿ? ಕರಿತೀವಿ. ಓ ಎ ಅನ್ನೋದು ತ್ರಿಜ್ಯ, ಓ ಆರ್ ಅನ್ನೋದು ತ್ರಿಜ್ಯ. ಆದ್ರೆ ಆರ್ ಎ ಅನ್ನೋದು ಏನಿದೊಂದು ವ್ಯಾಸವನ್ನು ಸಾಮಾನ್ಯವನ್ನು ಇದರಿಂದ ಸೂಚಿಸ್ತೀವಿ? ಡಿ ಇಂದ ಸೂಚಿಸ್ತೀವಿ. ಹೌದಾ, ತ್ರಿಜ್ಯವನ್ನು ನಾವು ಇದರಿಂದ ಸೂಚಿಸ್ತೀವಿ? ಆರ್ ಇಂದ ಸೂಚಿಸ್ತೀವಿ. ಈಗ ನಿಮಗೆ ಗೊತ್ತಿದೆ ಎ ಆರ್ ಅನ್ನೋದು ಒಂದು ತ್ರಿಜ್ಯ. ಹೌದಾ, ನಾವು ಎ ಆರ್ ನ ಯಾವ ರೀತಿ ಬರೀಬಹುದು ಹೇಳ್ರಿ? ಓ ಆರ್ ಪ್ಲಸ್ ಓ ಎ ಅಂತ ಬರೀಬಹುದಾ? ನೋಡ್ರಿ, ಓ ಎ ಪ್ಲಸ್ ಓ ಆರ್ ಈಕ್ವಲ್ ಟು ಏನು? ಎ ಆರ್. ಹಾಗಾದ್ರೆ ಎ ಆರ್ ಏನಿದೆ ಒಂದು ವ್ಯಾಸ, ನಾವು ಇದರಿಂದ ಸೂಚಿಸಬೇಕನ್ನ ಡಿ. ಎ ಆರ್ ಅಂದ್ರೆ ಡಿ. ಓ ಆರ್ ಅನ್ನೋದೊಂದು ತ್ರಿಜ್ಯ, ಇದರಿಂದ ಸೂಚಿಸ್ತೀವಿ ಆರ್. ಓ ಎ ಅನ್ನೋದೊಂದು ತ್ರಿಜ್ಯ, ಅದು ಇದರಿಂದ ಸೂಚಿಸ್ತೀವಿ ಆರ್. ನೋಡ್ರಿ, ಓ ಎ ಇದು ಒಂದು ತ್ರಿಜ್ಯ, ಇದು ತ್ರಿಜ್ಯ. ಹಾಗಾದ್ರೆ ಡಿ ಈಕ್ವಲ್ ಟು ಏನಾಗ್ತದೆ? ಆರ್ ಪ್ಲಸ್ ಆರ್ ಎಷ್ಟು? 2r. ಇದ್ರದೊಂದು ಸಂಬಂಧ ನಿಮ್ಗೆ. ಅಂದ್ರೆ ವ್ಯಾಸವು ತ್ರಿಜ್ಯದ ಡಬಲ್ ಇರ್ತದೆ. 2 ಇಂಟು ತ್ರಿಜ್ಯ ಮಾಡಿದ್ರೆ ಏನ್ ಸಿಗ್ತದೆ? ವ್ಯಾಸ ಸಿಗ್ತದೆ. ಅದೇ ರೀತಿ ನಾವೇನ್ ಮಾಡೋಣ? ಇಂಟು 2 ಡಿವೈಡ್ ಬೈ 2 ಮಾಡ್ಬಿಟ್ರೆ ಅಂದ್ರೆ ಆರ್ ಇಸ್ ಈಕ್ವಲ್ ಟು ಏನಾಗ್ತದೆ? ಡಿ ಬೈ 2. ಅಂದ್ರೆ ವ್ಯಾಸದ ಅರ್ಧದಷ್ಟು ಏನಿರ್ತೈತಿ? ತ್ರಿಜ್ಯ ಇರ್ತೈತಿ. ಇದು ಈಗಾಗಲೇ ನೀವು 9ನೇ ತರಗತಿಯಲ್ಲಿ ಕಲ್ತಿದ್ದೀರಾ. ಹಾಗಾದ್ರೆ ಈಗ ಏನೇನು ಹೊಸದೇನ್ ಕಲ್ತ್ರಿ ನೀವು? ತ್ರಿಜ್ಯ, ಜ, ವ್ಯಾಸ. ಮತ್ತೆ ವ್ಯಾಸ ಅಂದ್ರೆ ಏನು? ವೃತ್ತದ ಅತ್ಯಂತ ದೊಡ್ಡ ಜಾಕ್ಕೆ ನಾವೇನಂತ ಕರಿತೀವಿ? ವ್ಯಾಸ ಅಂತ ಕರಿತೀವಿ. ಜ ಅಂದ್ರೇನು? ವೃತ್ತದ ಯಾವ್ದಾದ್ರು ಎರಡು ಬಿಂದುಗಳನ್ನು ಸೇರಿಸುವ ರೇಖೆಗೆ ಜ ಅಂತ ಕರಿತೀವಿ. ತ್ರಿಜ್ಯ ಅಂದ್ರೆ ಏನು? ಕೇಂದ್ರ ಬಿಂದುವಿನಿಂದ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿಗೆ ಎಳೆದ ರೇಖೆಗೆ ಅಂತ ಕರಿತೀವಿ ನಾವು? ತ್ರಿಜ್ಯ ಅಂತ ಕರಿತೀವಿ. ನಂತರ ಈಗ ನೀವೇನೇನ್ ಕಲ್ತ್ರಿ? ಇವಿಷ್ಟು ಕಾನ್ಸೆಪ್ಟ್ ಅನ್ನ ಕಲ್ತ್ರಿ. ನಂತರ ಇಲ್ಲಿ ನಿಮಗೆ ಕಂಸ ಬರ್ತದೆ. ಏನ್ ಬರ್ತದೆ? ಕಂಸ ಎಂದರೇನು?
ಕಂಸ ಅಂದ್ರೆ ಸಾಮಾನ್ಯವಾಗಿ ನಾವು ನೋಡ್ರಿ ಇಲ್ಲಿ ಕಂಸ ಗೊತ್ತಾಗಬೇಕಂದ್ರೆ ಫಸ್ಟ್ ನಾವೇನ್ ಮಾಡೋಣ, ಒಂದು ಜಾ ತೆಗೆದುಕೊಳ್ಳೋಣ. ಈ ವೃತ್ತದಲ್ಲಿ ಒಂದು ಜಾ ತಗೊಂಡ್ವಿ. ಫಾರ್ ಎಕ್ಸಾಂಪಲ್ ಇದು ಎ, ಇದು ಬಿ, ಹೌದಾ? ಇದು ಕೇಂದ್ರ ಬಿಂದು ಏನಿದು ಓ ಅಂತ ಇದೆ. ಹಾಗಾದ್ರೆ ಈಗ ಎ ಬಿ ಅನ್ನೋದೊಂದು ಜಾ ಇದು, ಹೌದಾ? ಎ ಬಿ ಅನ್ನೋದು ಏನಿದೆ ಒಂದು ಜಾ. ಜಾದಿಂದ ಉಂಟಾದ ಒಂದು ವೃತ್ತದ ಒಂದು ಭಾಗ, ಜಾದಿಂದ ಉಂಟಾದ ಒಂದು ವೃತ್ತದ ಭಾಗ. ಫಾರ್ ಎಕ್ಸಾಂಪಲ್ ನೋಡ್ರಿ ಎ, ಇದು ಪಾಯಿಂಟ್ ಏನಂತ ಕೊಡೋಣ, ಇದಕ್ಕೆ ಸಮಥಿಂಗ್ ಸಿ ಕೊಡೋಣ. ಹಾಗಾದ್ರೆ ಇದು ಎ ಸಿ ಬಿ ಇದೇನಿದೆ ಒಂದು ವೃತ್ತದ ಒಂದು ಭಾಗ ಆಯ್ತು. ಇದು ಈ ವೃತ್ತದ ಒಂದು ಭಾಗಕ್ಕೆ ನಾವೇನಂತ ಕರಿತೀವಿ, ಕಂಸ ಅಂತ ಕರಿತೀವಿ. ಹಾಗಾದ್ರೆ ಕಂಸದೊಳಗೆ ಎರಡು ರೀತಿ ಕಂಸ ಇರ್ತದೆ. ಒಂದು ಅಧಿಕ ಕಂಸ, ಇನ್ನೊಂದು ಲಘು ಕಂಸ. ಒಂದು ಅಧಿಕ ಕಂಸ, ಇನ್ನೊಂದು ಏನಿರ್ತೈತಿ, ಲಘು ಕಂಸ ಅಂತ ಇರ್ತದೆ. ಹಾಗಾದ್ರೆ ಯಾವ್ದು ಅಧಿಕ ಕಂಸ ಯಾವ್ದು ಲಘು ಕಂಸ ಅಂದ್ರೆ ನೋಡ್ರಿ ಎ ಸಿ ಬಿ ಇದೇನಿದೆ ಒಂದು ಲಘು ಕಂಸ. ಅದೇ ರೀತಿ ಎ, ಇಲ್ಲೊಂದು ಪಾಯಿಂಟ್ ಕೊಡ್ರಿ, ಸಮಥಿಂಗ್ ಅದನ್ನ ಡಿ ಅನ್ರಿ. ಅವಾಗ ಏನಾಗ್ತದೆ ಎ ಡಿ ಬಿ, ಇಲ್ಲಿದೆಲ್ಲ ಎ ಡಿ ಬಿ ಈ ವೃತ್ತದ ಒಂದು ಭಾಗಕ್ಕೆ ನಾವೇನಂತ ಕರಿತೀವಿ, ಎ ಡಿ ಬಿಗೆ ನಾವೇನಂತ ಕರಿತೀವಿ, ಇದು ನೋಡ್ರಿ ಅಧಿಕ ಕಂಸಕ್ಕೆ ಎಕ್ಸಾಂಪಲ್ ಎ ಡಿ ಬಿ. ಲಘು ಕಂಸಕ್ಕೆ ಯಾವುದು, ಎ ಸಿ ಬಿ. ಈ ರೀತಿಯಾಗಿ ನೀವೇನ್ ಮಾಡಬೇಕು, ಕಂಸಗಳನ್ನು ಗುರುತಿಸಲು ಬರಬೇಕು. ಹಾಗಾದ್ರೆ ಕಂಸ ಅಂದ್ರೆ ಏನ್ ಗೊತ್ತಾಯ್ತು. ನಂತರ ನೆಕ್ಸ್ಟ್ ಬರುವಂತ ಕಾನ್ಸೆಪ್ಟ್ ಯಾವ್ದಂದ್ರೆ ವೃತ್ತಖಂಡ ಅಂತ ಬರ್ತದೆ. ಯಾವ್ದು ಬರ್ತದೆ, ವೃತ್ತಖಂಡ. ಹಾಗಾದ್ರೆ ವೃತ್ತಖಂಡ ಎಂದರೆ ಏನು? ಹಾಗಾದ್ರೆ ನಿಮ್ಗೆ ಈಗ ಈಗಾಗಲೇ ಏನ್ ಗೊತ್ತಾಗಿದೆ, ಇದು ಜ, ಹೌದಾ? ಏನಿದು ಜ. ಇದು ಫಾರ್ ಎಕ್ಸಾಂಪಲ್ ಎ ಬಿ, ಹೌದಾ? ಇದು ಕೇಂದ್ರ ಬಿಂದು ಓ. ಎ ಬಿ ಅನ್ನೋದೊಂದು ಜ, ಮತ್ತೆ ಇದೊಂದು ಪಾಯಿಂಟ್ ತೆಗೆದುಕೊಳ್ರಿ, ಅದು ಏನಂದ್ರೆ ಸಿ. ಹಾಗಾದ್ರೆ ಎ ಸಿ ಬಿ ಅನ್ನೋದೊಂದು ಕಂಸ. ಇದು ನೋಡ್ರಿ ಎ ಸಿ ಬಿ ಇದು ಏನಿದೊಂದು ಕಂಸ. ಅದೇ ರೀತಿ ಎ ಬಿ ಅನ್ನೋದೇನಿದೊಂದು ಜ ಇದು. ಹಾಗಾದ್ರೆ ವೃತ್ತಖಂಡ ಎಂದರೆ ಕಂಸ ಮತ್ತು ಜಾಗಳ ನಡುವಿನ ಆವರ್ತ ಭಾಗ. ನೋಡ್ರಿ ಎ ಸಿ ಬಿ ಇದೊಂದೇನಿದು, ಎ ಸಿ ಬಿ ಏನಿದೊಂದು ಕಂಸ. ಜ ಇದೊಂದು ಜ ಅಂದ್ರೆ ಎ ಬಿ ಅನ್ನೋದು ಜ. ಇದ್ರ ಒಳಗಿರುವಂತ ಭಾಗಕ್ಕೆ ನಾವೇನ್ ಕರಿತೀವಿ, ವೃತ್ತಖಂಡ ಅಂತ ಕರಿತೀವಿ. ವೃತ್ತಖಂಡದೊಳಗೆ ಎರಡು ವೃತ್ತಖಂಡ, ಒಂದು ಅಧಿಕ ವೃತ್ತಖಂಡ, ಇನ್ನೊಂದು ಲಘು ವೃತ್ತಖಂಡ. ಹಾಗಾದ್ರೆ ಅಧಿಕ ವೃತ್ತಖಂಡ ಎಂದರೆ ಫಸ್ಟ್ ಲಘು ವೃತ್ತಖಂಡ ನೋಡ್ರಿ. ಲಘು ವೃತ್ತಖಂಡ ಅಂದ್ರೆ ಲಘು ಕಂಸ ಮತ್ತು ಜಾಗಳ ನಡುವಿನ ಭಾಗಕ್ಕೆ ಏನಂತ ಕರಿತೀವಿ ನಾವು, ಲಘು ವೃತ್ತಖಂಡ ಅಂತ ಕರಿತೀವಿ. ಅದೇ ರೀತಿ ಅಧಿಕ ಕಂಸ ನೋಡ್ರಿ ಎ ಡಿ ಬಿ, ಎ ಡಿ ಬಿ ಏನಿದೊಂದು ಅಧಿಕ ಕಂಸ. ಅಧಿಕ ಕಂಸ ಮತ್ತು ಜಾಗಳ ನಡುವಿನ ಆವೃತ್ತ ಭಾಗಕ್ಕೆ ನಾವೇನಂತ ಕರಿತೀವಿ, ಅಧಿಕ ವೃತ್ತಖಂಡ ಅಂತ ಕರಿತೀವಿ. ಇದು ಭಾಗ ಐತಲ್ಲ, ಇದೇನಿದೆ ಅಧಿಕ ವೃತ್ತಖಂಡ. ಈ ಭಾಗ ಐತಲ್ಲ, ಇದೇನಿದು ಲಘು ವೃತ್ತಖಂಡ. ಈ ರೀತಿಯಾಗಿ ನಾವೇನ್ ಮಾಡ್ತೀವಿ, ಲಘು ವೃತ್ತಖಂಡ ಮತ್ತು ಅಧಿಕ ವೃತ್ತಖಂಡವನ್ನು ನಾವು ಕಂಡುಹಿಡಿತೀವಿ. ನಂತರ ಇದು ಇಷ್ಟು ಕಾನ್ಸೆಪ್ಟ್ ಏನಿದೆ 9ನೇ ತರಗತಿಯಲ್ಲಿ ನೀವು ಕಲ್ತಂತ ಕಾನ್ಸೆಪ್ಟ್. ನೆಕ್ಸ್ಟ್ ಈ ಅಧ್ಯಾಯದಲ್ಲಿ ಮತ್ತೇನ್ ಬರ್ತೈತೆ ಅಂದ್ರೆ ನಿಮ್ಗೆ ಸ್ಪರ್ಶಕ ಮತ್ತು ಛೇದಕ ಅಂತ ಬರ್ತವೆ. ಸ್ಪರ್ಶಕ ಅಂದ್ರೆ ಏನು? ಸ್ಪರ್ಶಕ ಅಂದ್ರೆ ಮೊದಲನೇದಾಗಿ ನೀವೇನ್ ಮಾಡೋ, ಒಂದು ವೃತ್ತ ತೆಗೆದುಕೊಟ್ಟರೆ ಕೇಂದ್ರ ಬಿಂದು ಏನಂತ ತೆಗೆದುಕೊಳ್ಳೋಣ, ಓ ಅಂತ ತೆಗೆದುಕೊಳ್ಳೋಣ. ಕೇಂದ್ರ ಬಿಂದು ಓ. ಹಾಗಾದ್ರೆ ಒಂದು ವೃತ್ತವನ್ನು ಕೇವಲ ಒಂದೇ ಬಿಂದುವಿನಲ್ಲಿ ಸ್ಪರ್ಶಿಸಿ ಹೋಗುವಂತ ಒಂದು ರೇಖೆಗೆ ನಾವೇನಂತ ಕರಿತೀವಿ, ಸ್ಪರ್ಶಕ ಅಂತ ಕರಿತೀವಿ. ನೋಡ್ರಿ ಸ್ಪರ್ಶಕ ಅಂದ್ರೆ ವೃತ್ತವನ್ನು ಒಂದು ಬಿಂದುವಿನಲ್ಲಿ ಛೇದಿಸುವ ರೇಖೆಯನ್ನ ನಾವೇನಂತ ಕರಿತೀವಿ. ನೋಡ್ರಿ ಇಲ್ಲಿ ನೋಡ್ರಿ, ಈ ರೇಖೆ ಇದೆ, ಇದು ವೃತ್ತ ಇದೆ, ಅದು ಒಂದು ಬಿಂದುವಿನಲ್ಲಿ ಏನಾಗ್ತದೆ, ಸ್ಪರ್ಶ ಮಾಡಿ ಹೋಗೈತೆ. ಹಾಗಾದ್ರೆ ಈ ರೇಖೆಗೆ ಏನಂತ ಕರಿತೀವಿ ನಾವು, ಸ್ಪರ್ಶಕ ಅಂತ ಕರಿತೀವಿ. ಹಾಗಾದ್ರೆ ಇಲ್ಲಿ ಸ್ಪರ್ಶಕ ಯಾವುದು, ಫಾರ್ ಎಕ್ಸಾಂಪಲ್ ಎ, ಇದು ಬಿ. ಎ ಬಿ ಇದೇನಿದೊಂದು ಸ್ಪರ್ಶಕ. ಎ ಬಿ ಅನ್ನೋದೇನಿದೊಂದು ಸ್ಪರ್ಶಕ, ಹೌದಾ? ಅದೇ ರೀತಿ ಇನ್ನೊಂದು ಸ್ಪರ್ಶ ಬಿಂದು. ಸ್ಪರ್ಶ ಬಿಂದು ಅಂದ್ರೆ ಎ ಬಿ ಒಂದು ಸ್ಪರ್ಶಕನ, ಇದೊಂದು ವೃತ್ತ ಮತ್ತು ಸ್ಪರ್ಶಕದ ನಡುವಿನ ಸಾಮಾನ್ಯ ಬಿಂದು. ಅಂದ್ರೆ ಈ ಬಿಂದು ಸ್ಪರ್ಶಕದ ಮೇಲೂ ಇರ್ತದ ಮತ್ತು ವೃತ್ತದ ಮೇಲೂ ಇರ್ತದೆ. ಆ ರೀತಿ ಇರುವಂತಹ ಸಾಮಾನ್ಯ ಬಿಂದುಗೆ ಏನಂತ ಕರಿತೀವಿ ನಾವು, ಸ್ಪರ್ಶ ಬಿಂದು ಅಂತ ನಾವೇನ್ ಮಾಡ್ತೀವಿ, ಕರಿತೀವಿ. ಸ್ಪರ್ಶಕ ಅಂದ್ರೇನು, ವೃತ್ತವನ್ನು ಒಂದು ಬಿಂದುವಿನಲ್ಲಿ ಸ್ಪರ್ಶಿಸಿ ಹೋಗುವಂತ ಒಂದು ಸರಳ ರೇಖೆಗೆ ಸ್ಪರ್ಶಕ ಅಂತ ಕರಿತೀವಿ. ಅದೇ ರೀತಿ ಸ್ಪರ್ಶ ಬಿಂದು ಅಂದ್ರೇನು, ಸ್ಪರ್ಶಕ ಮತ್ತು ವೃತ್ತದ ನಡುವಿನ ಸಾಮಾನ್ಯ ಬಿಂದುಗೆ ಏನಂತ ನಾವು ಕರಿತೀವಿ, ಸ್ಪರ್ಶ ಬಿಂದು ಅಂತ ಕರಿತೀವಿ. ಅದೇ ರೀತಿ ನೆಕ್ಸ್ಟ್ ಬರೋದು ಛೇದಕ. ಛೇದಕ ಅಂದ್ರೇನು, ವೃತ್ತವನ್ನು ಯಾವ್ದಾದ್ರು ಎರಡು ಬಿಂದುವಿನಲ್ಲಿ, ವೃತ್ತದ ಯಾವ್ದಾದ್ರು ಎರಡು ಬಿಂದುವಿನಲ್ಲಿ ಛೇದಿಸಿ ಹೋಗುವಂತ ಒಂದು ಸರಳ ರೇಖೆಗೆ ನಾವೇನಂತ ಕರಿತೀವಿ, ಛೇದಕ ಅಂತ ಕರಿತೀವಿ. ನೋಡ್ರಿ ಇದೊಂದು ಛೇದಕ ಆಗಿದೆ. ವೃತ್ತವನ್ನು ಎರಡು ಭಾಗಗಳಲ್ಲಿ ಕಟ್ ಮಾಡಿದ್ದೇವೆ, ಎ ಮತ್ತು ಬಿ, ಹೌದಾ? ಎ ಬಿ ಎಂಬುದು ಒಂದು ಛೇದಕ. ಇದೇನ್ ಮಾಡ್ತೀವಿ, ವೃತ್ತದ ಎರಡು ಭಾಗಗಳನ್ನು ಕಟ್ ಮಾಡೈತಿ ಅಂದ್ರೆ ಇದೇನಾಗ್ತದೆ, ಛೇದಕ ಆಯ್ತು. ಮತ್ತೆ ನೀವು ಆ ಛೇದಕ ಮತ್ತು ಜಾಕ್ಕೆ ಕನ್ಫ್ಯೂಷನ್ ಮಾಡ್ಕೊಳಂಗಿಲ್ಲ. ಯಾಕಂದ್ರೆ ಜಾ ಏನಾಗ್ತದೆ ಅಂದ್ರೆ ಒಂದು ವೃತ್ತದಲ್ಲಿ ಆ ವೃತ್ತ ಬಿಟ್ಟು ಹೊರಗೆ ಬರಂಗಿಲ್ಲ ಅದು. ಫಾರ್ ಎಕ್ಸಾಂಪಲ್ ಎ ಬಿ ಅನ್ನೋದೊಂದು ಜಾನ, ಎ ಬಿ ಇದು ಜಾ ಏನಾಗ್ತದೆ, ಎ ಬಿ ವೃತ್ತವನ್ನು ಬಿಟ್ಟು ಹೊರಗೆ ಬರಂಗಿಲ್ಲ. ಆದ್ರೆ ಛೇದಕ ಏನಾಗ್ತದೆ, ಅದು ಹೊರಗೆ ಬಂದಿದೆ, ವೃತ್ತ ಬಿಟ್ಟು ಮತ್ತೆ ಹೊರಗೆ ಬಂದಿದೆ, ಅದಕ್ಕೆ ಏನಾಗ್ತದೆ, ಇದು ಛೇದಕ. ಇದೇನಿದು ಛೇದಕ, ಇದೇನಿದು ಜಾ ಹೊರಗೆ ಬರಂಗಿಲ್ಲ. ಛೇದಕ ಏನಾಗ್ತದೆ, ಕಟ್ಟಾಗಿ ಹೊರಗೆ ಬರ್ತೈತಿ. ಹಾಗಾದ್ರೆ ನಿಮ್ಗೇನ್ ಗೊತ್ತಾಯ್ತು, ಸ್ಪರ್ಶಕ ಅಂದ್ರೆ ಏನ್ ಗೊತ್ತಾಯ್ತು,
ಛೇದಕ ಅಂದ್ರೆ ಏನು ಗೊತ್ತಾಯ್ತು, ಮತ್ತೆ ಸ್ಪರ್ಶ ಬಿಂದು ಅಂದ್ರೆ ಏನಾಯ್ತು. ಸ್ಪರ್ಶಕ ಅಂದ್ರೆ ಏನು, ವೃತ್ತವನ್ನು ಒಂದು ಬಿಂದುವಿನಲ್ಲಿ ಸ್ಪರ್ಶಿಸುವಂತ ಒಂದು ರೇಖೆಗೆ ಸ್ಪರ್ಶಕ ಅಂತ ಕರಿತೀವಿ. ಮತ್ತು ಸ್ಪರ್ಶಕ ಮತ್ತು ವೃತ್ತದ ನಡುವಿನ ಸಾಮಾನ್ಯ ಬಿಂದುವಿಗೆ ಸ್ಪರ್ಶ ಬಿಂದು ಅಂತ ಕರಿತೀವಿ. ಛೇದಕ ಅಂದ್ರೆ ಏನು, ವೃತ್ತವನ್ನು ಯಾವ್ದಾದ್ರು ಎರಡು ಬಿಂದುವಿನಲ್ಲಿ ಛೇದಿಸುವಂತ ರೇಖೆಗೆ ಛೇದಕ ಅಂತ ನಾವೇನ್ ಮಾಡ್ತೀವಿ, ಕರಿತೀವಿ. ನೆಕ್ಸ್ಟ್ ಇಲ್ಲೊಂದು ಪ್ರಮೇಯ ಬರ್ತದೆ. ಪ್ರಮೇಯ 4.1 ಏನ್ ಹೇಳ್ತದೆ ಅಂದ್ರೆ, ಇದೊಂದು ಇಂಪಾರ್ಟೆಂಟ್ ಪ್ರಮೇಯ ಆಗಿದ್ದು, ಇದನ್ನ ನೀವೇನ್ ಮಾಡ್ಬೇಕು, ಸೆಂಟೆನ್ಸ್ ಅನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹಂಗಂದ್ರೆ ಏನ್ ಹೇಳ್ತಂದ್ರೆ, ಈಗ ಒಂದು ವೃತ್ತ ಇದೆ, ವೃತ್ತಕ್ಕೆ ಏನ್ ಮಾಡೈತಿ, ಒಂದು ಸ್ಪರ್ಶಕವನ್ನು ಎಳೆದೈತಿ. ಹಂಗಂದ್ರೆ ಇದು ಸ್ಪರ್ಶ ಬಿಂದು, ಹೌದಾ. ಇದು ಸ್ಪರ್ಶಕ. ಎಕ್ಸಾಂಪಲ್ ಏನಂತ ತೆಗೆದುಕೊಳ್ಳೋಣ, ಎ ಬಿ, ಹೌದಾ. ಈ ಸ್ಪರ್ಶ ಬಿಂದುಗೆ ಹೆಸರೇನ್ ಕೊಡೋಣ, ಸಿ. ಕೇಂದ್ರ ಬಿಂದು ಓ ಅಂತ ತೆಗೆದುಕೊಳ್ಳೋಣ. ಹಂಗಂದ್ರೆ ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ, ವೃತ್ತ ನೋಡ್ರಲ್ಲಿ ಇದೆ ಒಂದು ಯಾವುದೇ ಒಂದು ಬಿಂದು, ಅದನ್ನ ಸಿ ತೆಗೆದುಕೊಂಡು ಅದಕ್ಕೆ ಏನ್ ಹೇಳಿದ್ವಿ, ಒಂದು ಸ್ಪರ್ಶಕವನ್ನು ಎಳೆದ್ವಿ. ಹಂಗಂದ್ರೆ ಆ ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ನೋಡ್ರ, ಆ ಪಾಯಿಂಟ್ ಇಂದ ಮತ್ತೆ ಯಾವ್ದಾದ್ರು ತ್ರಿಜ್ಯ ಬರಂಗಿಲ್ಲ. ಈ ತ್ರಿಜ್ಯ ಆ ತ್ರಿಜ್ಯ ಬರಂಗಿಲ್ಲ ನೋಡ್ರಿ, ಈ ತ್ರಿಜ್ಯ ಬರಂಗಿಲ್ಲ, ಈ ಸೈಡ್ ಬರುವಂತ ತ್ರಿಜ್ಯ ಬರಂಗಿಲ್ಲ. ಎಲ್ಲಿರ್ಬೇಕು ಆ ತ್ರಿಜ್ಯ, ಸ್ಪರ್ಶ ಬಿಂದುವಿನಿಂದ ಎಳೆದಂತ ಒಂದು ತ್ರಿಜ್ಯಕ್ಕೆ ಏನಿರ್ಬೇಕು, ಅದು ಲಂಬ ಇರ್ತೈತಿ, ಅಂದ್ರೆ 90 ಡಿಗ್ರಿ ಇರ್ತೈತಿ ಅಂತ ಎಂಬ ಪ್ರಮೇಯ ಇದು. ನೋಡ್ರಿ, ಸ್ಪರ್ಶಕ ಮತ್ತು ತ್ರಿಜ್ಯ, ಸ್ಪರ್ಶಕ ಮತ್ತು ತ್ರಿಜ್ಯ ಪರಸ್ಪರ ಎಷ್ಟಿರ್ತಾವು, 90 ಡಿಗ್ರಿ ಇರ್ತವೆ. ಅದೇ ಪ್ರಮೇಯ. ವೃತ್ತದ ಮೇಲಿನ ಯಾವುದೇ ಒಂದು ಬಿಂದುವಿನಲ್ಲಿ ಅಥವಾ ಸಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಎ ಬಿಯು ಆ ಸ್ಪರ್ಶ ಬಿಂದುವಿನಿಂದ ಎಳೆದ ತ್ರಿಜ್ಯಕ್ಕೆ ಏನಿರ್ತದೆ, ಲಂಬವಾಗಿರ್ತದೆ, ಅಂದ್ರೆ 90 ಡಿಗ್ರಿ ಇರ್ತದೆ. ಈ ರೀತಿ ಕಾನ್ಸೆಪ್ಟ್ ಅನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದ್ರ ಮ್ಯಾಗ ಪ್ರಾಬ್ಲಮ್ಸ್ ಬರ್ತವೆ. ಅವಾಗ ನೀವೇನ್ ಮಾಡ್ತೀರಾ, ಸರಿಯಾಗಿ ಮತ್ತೆ ನಿಮ್ ಪ್ರಮೇಯ ಏನಾಗ್ತದೆ, ಸರಿಯಾಗಿ ಅರ್ಥ ಆಗ್ತದೆ. ಪ್ರಾಬ್ಲಮ್ಸ್ ಸಾಲ್ವ್ ಮಾಡಿದಾಗ ಮತ್ತೆ ಸರಿಯಾಗಿ ಅರ್ಥ ಆಗ್ತದೆ. ನೆಕ್ಸ್ಟ್ ಈ ಪ್ರಮೇಯವನ್ನು ನೆನ್ಪಿಡಬೇಕು. ಅದನ್ನ ನೀವು ಬೇರೆ ರೀತಿನೂ ತೆಗಿಬಹುದು. ಇದು ಫಾರ್ ಎಕ್ಸಾಂಪಲ್ ಇದೊಂದು ವೃತ್ತಾನ, ಇದೊಂದೇನಿದು ಒಂದು ಸ್ಪರ್ಶಕ, ಹೌದಾ. ಇದು ಸ್ಪರ್ಶ ಬಿಂದು. ಹಂಗಂದ್ರೆ ನಾವು ಇದು ಕೇಂದ್ರ ಬಿಂದು ತೆಗೆದುಕೊಂಡಾಗ ಈ ತ್ರಿಜ್ಯ ಮತ್ತು ಆ ಸ್ಪರ್ಶಕದ ನಡುವಿನ ಕೋನ ಎಷ್ಟಿರ್ತೈತಿ, 90 ಡಿಗ್ರಿ ಇರ್ತೈತಿ. ಈ ರೀತಿಯಾಗಿ ನೀವು ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಬರುವಂತ ಕಾನ್ಸೆಪ್ಟ್ ಯಾವ್ದಂದ್ರೆ, ಒಂದು ವೃತ್ತಕ್ಕೆ ಕೇವಲ 2 ಸಮಾಂತರ ಸ್ಪರ್ಶಕಗಳನ್ನ ರಚಿಸಬಹುದು. ಈಗ ನೋಡ್ರಿ, ಇದು ಒಂದು ವೃತ್ತ ಇದೆ. ಈಗ ಒಂದು ಸ್ಪರ್ಶಕ ರಚನೆ ಮಾಡಿದ್ವಿ ನಾವು ಈ ಬಿಂದುವಿನಲ್ಲಿ, ಇದು ಸ್ಪರ್ಶ ಬಿಂದು, ಹೌದಾ. ಈಗ ಎ ಬಿ ಅಂತ ಒಂದು ಸ್ಪರ್ಶಕ ಇದೆ. ಈ ಎ ಬಿಗೆ ಸಮಾಂತರವಾಗಿ ಇನ್ನೂ ಒಂದೇ ಸ್ಪರ್ಶಕವನ್ನು ರಚಿಸಬಹುದು. ನೋಡ್ರಿ, ನಾವು ಏನಾದ್ರು ಇನ್ನೊಂದು ಸ್ಪರ್ಶಕ ರಚಿಸ್ತೇವೆ ಅಂತ ಇನ್ನೊಂದು ಸಮಾಂತರವಾಗಿ ನಾವು ರಚಿಸ್ತೇವೆ ಅಂದ್ರೆ ಅದು ಸ್ಪರ್ಶಕ ಆಗಂಗಿಲ್ಲ. ಅವು ಏನಾಗ್ತವೆ, ಛೇದಕ ಆಗ್ತವೆ. ಯಾಕಂದ್ರೆ ಈ ರೇಖೆಗಳು ಎ ಬಿಗೆ ಸ್ಪರ್ಶಕ ಆಗವು, ಅಲ್ಲ ಎ ಬಿಗೆ ಸಮಾಂತರ ಅದವು, ಆದ್ರೆ ಏನಾಗಲ್ಲ, ಇವು ಸ್ಪರ್ಶಕ ಆಗೋದಿಲ್ಲ. ಹಂಗಂದ್ರೆ ಒಂದು ಸ್ಪರ್ಶಕನೂ ಆಗ್ಬೇಕು ಮತ್ತು ಸಮಾಂತರನೂ ಆಗ್ಬೇಕಂದ್ರೆ ಕೇವಲ ಎರಡೇ ರೇಖೆಗಳನ್ನ ನಾವು ಮಾಡ್ಬೋದು. ಸ್ಪರ್ಶಕನೂ ಆಗ್ಬೋದು ಮತ್ತು ಸಮಾಂತರನೂ ಆಗ್ಬೋದು. ಉಳಿದೆಲ್ಲ ಸಮಾಂತರ ರೇಖೆಗಳು ಏನಾಗ್ತವೆ, ಛೇದಕಗಳು. ನೋಡ್ರಿ, ಇದು ಎ ಬಿಗೆ ಸಮಾಂತರ ಇದೆ ಆದ್ರೆ ಸ್ಪರ್ಶಕ ಅಲ್ಲ. ನೋಡ್ರಿ, ಇದು ಒಂದು ರೇಖೆ, ಇದು ಒಂದು ರೇಖೆ, ಇದೇನಿದೆ ಎ ಬಿಗೆ ಸಮಾಂತರ ಇದೆ ಆದ್ರೆ ಇದೇನದು ಸ್ಪರ್ಶಕ ಅಲ್ಲ, ಛೇದಕ ಇದೆ. ಆದ್ರೆ ಎರಡು ರೇಖೆಗಳು ಎ ಬಿ ಮತ್ತೆ ಅಂಡ್ ಸಿ ಡಿ, ಇದು ಆ ವೃತ್ತಕ್ಕೆ ಸ್ಪರ್ಶಕನೂ ಹೌದು ಮತ್ತೆ ಎ ಬಿ ಸಮಾಂತರ ಏನ್ ಹೇಳ್ಬೋದು ನಾವು, ಸಿ ಡಿ ಅಂತ ಹೇಳ್ಬೋದು. ಎ ಬಿ ಸಮಾಂತರ ಸಿ ಡಿ, ಸಮಾಂತರನೂ ಇದೆ ಮತ್ತು ಸ್ಪರ್ಶಕ ಇದೆ. ಅದೇ ಹೇಳ್ತದೆ ಏನಂದ್ರೆ, ಒಂದು ವೃತ್ತಕ್ಕೆ ಕೇವಲ 2 ಸಮಾಂತರ ಸ್ಪರ್ಶಗಳನ್ನ ನಾವೇನ್ ಮಾಡ್ಬೋದು, ರಚಿಸಬಹುದು. ಇದೊಂದು ಕಾನ್ಸೆಪ್ಟ್ ಅನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನೆಕ್ಸ್ಟ್ ಅಭ್ಯಾಸ 4.1 ಏನ್ ಹೇಳ್ತದೆ ನೋಡ್ರಿ, ವೃತ್ತವು ಹೊಂದಿರಬಹುದಾದ ಸ್ಪರ್ಶಕಗಳ ಸಂಖ್ಯೆ. ಈಗ ಒಂದು ವೃತ್ತ ಇದೆ, ಒಂದು ವೃತ್ತಕ್ಕೆ ನಾವು ಎಷ್ಟು ಸ್ಪರ್ಶಗಳನ್ನ ರಚಿಸಬಹುದು ನೋಡ್ರಿ. ಇದು ಸ್ಪರ್ಶಕ, ಇದು ಸ್ಪರ್ಶಕ, ಇದು ಸ್ಪರ್ಶಕ. ಸಾಮಾನ್ಯವಾಗಿ ಅಪರಿಮಿತ ಸಂಖ್ಯೆಯ ಸ್ಪರ್ಶಗಳನ್ನ ನಾವು ಏನ್ ಮಾಡಬಹುದು, ರಚಿಸಬಹುದು. ಹಾಗಾದ್ರೆ ವೃತ್ತಕ್ಕೆ ಹೊಂದಿರಬಹುದಾದ ಸ್ಪರ್ಶಗಳ ಸಂಖ್ಯೆ ಎಷ್ಟು, ಅಪರಿಮಿತ. ಸಾಕಷ್ಟು ಸ್ಪರ್ಶಗಳನ್ನ ರಚಿಸಬಹುದು. ನೆಕ್ಸ್ಟ್ ವೃತ್ತವನ್ನು ಸ್ಪರ್ಶಕವನ್ನು ಛೇದಿಸುವ ಬಿಂದುಗಳ ಸಂಖ್ಯೆ. ಹಂಗಂದ್ರೆ ನೋಡ್ರಿ, ಒಂದು ವೃತ್ತ ಇದೆ, ಒಂದು ಸ್ಪರ್ಶಕ ಎಷ್ಟು ಬಿಂದುಗಳಲ್ಲಿ ಛೇದಿಸ್ತೈತಿ, ಕೇವಲ ಒಂದೇ ಬಿಂದು. ಹಂಗಂದ್ರೆ ಎಷ್ಟು ಬಿಂದುಗಳಲ್ಲಿ ಛೇದಿಸ್ತೈತಿ, ಛೇದಿಸುವ ಬಿಂದುಗಳ ಸಂಖ್ಯೆ ಎಷ್ಟು, 1, ಹೌದಾ. ವೃತ್ತವನ್ನು 2 ಬಿಂದುಗಳಲ್ಲಿ ಛೇದಿಸುವ ರೇಖೆ ಯಾವ್ದು, ಛೇದಕ. ಗೊತ್ತಿದೆ ನಿಮ್ಗಿದು, ಹೌದಾ. ಅದೇ ರೀತಿ ಒಂದು ವೃತ್ತವು ಹೊಂದಿರಬಹುದಾದ ಸಮಾಂತರ ಸ್ಪರ್ಶಗಳು. ನೋಡ್ರಿ, ಇದು ಕಾನ್ಸೆಪ್ಟ್ ಇದ್ದಾಗ ಈಗಾಗಲೇ ಹೇಳ್ತಿ. ಒಂದು ವೃತ್ತವು ಸಮಾಂತರ ಸ್ಪರ್ಶಗಳು ಎಷ್ಟು ಸಮಾಂತರ ಸ್ಪರ್ಶಗಳನ್ನು ಹೊಂದಿರಬಹುದು, 2. ಹಂಗಂದ್ರೆ ಇದಲ್ಲ, ಒಂದು ವೃತ್ತವು ಹೊಂದಿರಬಹುದಾದ ಸಮಾಂತರ ಸ್ಪರ್ಶಗಳ ಸಂಖ್ಯೆ ನೋಡ್ರಿ. ಫಾರ್ ಎಕ್ಸಾಂಪಲ್ ಇದು ಸಮಾಂತರ ಆಯ್ತಾ, ಮತ್ತೆ ಅದೇ ರೀತಿ ಇದೇ ವೃತ್ತಕ್ಕೆ ಇದು ಸಮಾಂತರ. ಹಂಗಂದ್ರೆ ಇಲ್ಲಿ ಏನ್ ಮಾಡ್ಬೋದು, ನಾವು ಅಪರಿಮಿತ ಸಂಖ್ಯೆಯ ಸಮಾಂತರ ಸ್ಪರ್ಶಗಳನ್ನು ರಚಿಸಬಹುದು. ಆದ್ರೆ ಒಂದಕ್ಕೆ ಒಂದು ಸಮಾಂತರ ಕೇವಲ 2 ರೇಖೆಗಳು. ಆದ್ರೆ ಇದೇ ರೀತಿ ಸಮಾಂತರ ಸ್ಪರ್ಶಗಳ ಜೋಡಿಗಳನ್ನ ಎಷ್ಟು ಮಾಡಬಹುದು, ಅಪರಿಮಿತ ಸಂಖ್ಯೆಯ ಸಮಾಂತರ ಸ್ಪರ್ಶಗಳ ಜೋಡಿಗಳನ್ನ ನಾವೇನ್ ಮಾಡಬಹುದು, ರಚಿಸಬಹುದು. ಈ ಕ್ವಶನ್ ಆನ್ಸರ್ ನಿಮ್ಗೆ ಗೊತ್ತಾಗಿದೆ ಅಂತ ತಿಳ್ಕೊಂತಾನೆ. ಅಪರಿಮಿತ
ಅಪರಿಮಿತ ಅಂದ್ರೆ ಸಾಕಷ್ಟು ಸಮಾಂತರ ಸ್ಪರ್ಶಗಳನ್ನು ನಾವು ಈ ರೀತಿನೂ ರಚಿಸಬಹುದು, ಈ ರೀತಿ ರಚಿಸಬಹುದು, ಈ ರೀತಿ ಎಲ್ಲಾ ರೀತಿಯ ಸಮಾಂತರ ಸಾಕಷ್ಟು ಅಪರಿಮಿತ ಸಂಖ್ಯೆಯ ಸಮಾಂತರ ಸ್ಪರ್ಶಗಳನ್ನು ನಾವೇನ್ ಮಾಡಬಹುದು, ರಚಿಸಬಹುದು. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಏನ್ ಹೇಳ್ತೈತೆ ಅಂದ್ರೆ 5 ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ವೃತ್ತಕ್ಕೆ, ನೋಡ್ರಿ ಒಂದು ವೃತ್ತ ಇದೆ, ಅದರ ತ್ರಿಜ್ಯ ಎಷ್ಟು 5 ಸೆಂಟಿಮೀಟರ್, ತ್ರಿಜ್ಯ ಎಷ್ಟು 5 ಸೆಂಟಿಮೀಟರ್. ಹೌದಾ? ಹಾಗಾದ್ರೆ 5 ಸೆಂಟಿಮೀಟರ್ ತ್ರಿಜ್ಯ ಇರುವ ಒಂದು ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ, ಒಂದು ಪಿ ಬಿಂದುವಿನಲ್ಲಿ ಏನ್ ಮಾಡಿದ್ರೆ ಇದು ತ್ರಿಜ್ಯ ಓ ಅಂತ ತೆಗೆದುಕೊಳ್ಳೋಣ. ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಪಿ ಕ್ಯೂ ಇದು ವೃತ್ತಕ್ಕೆ ಓ ಬಿಂದುವಿನಿಂದ ಎಳೆದ ರೇಖೆಯನ್ನು ಕ್ಯೂ ಬಿಂದುವಿನಲ್ಲಿ ಸಂಧಿಸುತ್ತದೆ. ಅಂದ್ರೆ ಇದು ಪಾಯಿಂಟ್ ಕ್ಯೂನ, ಇದು ಪಿ ಬಿಂದುವಿನಿಂದ ನಾವೇನ್ ಮಾಡಿ ಒಂದು ಸ್ಪರ್ಶಕವನ್ನು ರಚಿಸಿ, ಸ್ಪರ್ಶಕಲ ಇದು ಸ್ಪರ್ಶ ಬಿಂದು, ಈ ರೀತಿಯಾಗಿ ನಾವು ಸ್ಪರ್ಶಕವನ್ನು ರಚಿಸ್ತೇವೆ. ಇದು ಪಾಯಿಂಟ್, ಈ ಪಾಯಿಂಟ್ ಅನ್ನ ಪಿ ಅಂತ ತೆಗೆದುಕೊಳ್ಳೋಣ. ಇದಲ್ಲ, ಈ ರೀತಿಯಾಗಿ ನಾವು ಸ್ಪರ್ಶಕಗಳನ್ನು ರಚಿಸಿದಾಗ ಪಿ ಬಿಂದುವಿನಲ್ಲಿ ಸ್ಪರ್ಶಕ ಪಿ ಕ್ಯೂ ಅಲ್ಲ, ಇದು ಪಿ ಕ್ಯೂ ಅನ್ನೋದೇನಿದೆ ಒಂದು ಸ್ಪರ್ಶಕ ರಚಿಸಿದಾಗ ಏನಾಗ್ತದೆ, ವೃತ್ತ ಕೇಂದ್ರ ಓದಿಂದ ಎಳೆದ ರೇಖೆಯನ್ನು ವೃತ್ತ ಕೇಂದ್ರದಿಂದ ಎಳೆದ ರೇಖೆಯನ್ನು ಕ್ಯೂ ಬಿಂದುವಿನಲ್ಲಿ ಇದು ತ್ರಿಜ್ಯ 5 ಸೆಂಟಿಮೀಟರ್ ಕ್ಯೂ ಬಿಂದುವಿನಲ್ಲಿ ಸಂಧಿಸುತ್ತದೆ. ಹಂಗಂದ್ರೆ ಓ ಕ್ಯೂ 12 ಅಂತೆ. ಓ ಕ್ಯೂ ಎಷ್ಟು 12, ಎಲ್ಲಿದೆ ಓ ಕ್ಯೂ? ಓ ಕ್ಯೂ 12, ಹಂಗಂದ್ರೆ ಓ ಕ್ಯೂ ಎಷ್ಟಾಯ್ತು 5 ಆಯ್ತಾ? ಹಂಗಂದ್ರೆ ಸಾರಿ ಇದು ಪಿ, ಇದು ಕ್ಯೂ ಅಲ್ಲ, ಓ ಪಿ 5, ಓ ಕ್ಯೂ ಎಷ್ಟು? ಇದನ್ನ ಸರಿಯಾಗಿ ನಮ್ಮ ಡಯಾಗ್ರಾಮ್ ನೋಡ್ರಿ, ಇದು ವೃತ್ತನ, ಇದು ತ್ರಿಜ್ಯ ಎಷ್ಟು ಇದ್ರದ್ದು 5 ಸೆಂಟಿಮೀಟರ್ ಇದೆ. ಹಂಗಂದ್ರೆ ಒಂದ್ ಯಾವುದೇ ಒಂದು ಬಿಂದುವಿನಿಂದ ನಾವೇನ್ ಮಾಡಿವಿ, ಸ್ಪರ್ಶಕವನ್ನು ರಚಿಸಿದ್ವಿ. ಪಿ ಬಿಂದುವಿನಿಂದ ನಾವೇನ್ ಮಾಡಿವಿ, ಸ್ಪರ್ಶಕವನ್ನು ರಚಿಸಿದ್ವಿ. ಅದು ಸ್ಪರ್ಶ ಬಿಂದು ಇರ್ತದಲ್ಲ, ಅಲ್ಲಿ ನಾವೇನ್ ಮಾಡಿದ್ವಿ, ಒಂದು ರೇಖೆ ತ್ರಿಜ್ಯ ಹೇಳಿದ್ವಿ. ಇದು ಎಷ್ಟು ಇರ್ತೈತೆ, 90 ಡಿಗ್ರಿ ಇರ್ತೈತೆ ಅಂತ ಗೊತ್ತೈತೆ ನಮ್ಗೆ. ಸ್ಪರ್ಶಕ ಮತ್ತು ತ್ರಿಜ್ಯ ಇದರ ನಡುವಿನ ಕೋನ ಎಷ್ಟು 90 ಡಿಗ್ರಿ. ಇದು ನಾವೇನಂತ ತೆಗೆದುಕೊಳ್ಳೋಣ, ಓ ಕ್ಯೂ 12 ಅಂತೆ. ಓ ಕ್ಯೂ ಎಷ್ಟು 12 ಆದ್ರೆ ಪಿ ಕ್ಯೂ ನ ಉದ್ದ ಕೇಳೋಣ. ಹಂಗಂದ್ರೆ ನಾವು ಕ್ಯೂ ಎಲ್ಲಿ ಬರ್ತೈತಿ, ಪಿ ಎಲ್ಲಿ ಬರ್ತೈತಿ ನಾವು ನೋಡ್ಕೋಬೇಕು. ಹಾಗಾದ್ರೆ 5 ಸೆಂಟಿಮೀಟರ್ ತ್ರಿಜ್ಯ ಒಂದು ವೃತ್ತಕ್ಕೆ ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ, ಪಿ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕ ಪಿ ಕ್ಯೂ, ಸ್ಪರ್ಶಕದ ಹೆಸರೇನು ಪಿ ಕ್ಯೂ. ಹೌದಾ? ಹಂಗಂದ್ರೆ ಪಿ ಕ್ಯೂ ಆದ್ರೆ ಓ ಕ್ಯೂ 12 ಅಂದ್ರೆ ಇದು 12 ಆಗಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಇದು 5. ಹಂಗಂದ್ರೆ ಇದು ಪಿ, ಇದೇನಿದೆ ಕ್ಯೂ. ಓ ಕ್ಯೂ 12 ಅಂತೆ. ಓ ಕ್ಯೂ 12 ಏನ್ ಕೇಳಿದ ನಾನು, ಪಿ ಕ್ಯೂ ಸ್ಪರ್ಶಕದ ಉದ್ದ ಕೇಳಿದ. ಪಿ ಕ್ಯೂ ಅಂದ್ರೆ ಏನಿದೆ, ಸ್ಪರ್ಶಕದ ಉದ್ದ. ಹಂಗಾದ್ರೆ ಹೆಂಗ್ ಕಂಡಿಬೇಕಂದ್ರೆ ಇದು 90 ಡಿಗ್ರಿ, ಇದು 90 ಡಿಗ್ರಿ ಅಂದ್ರೆ ನಾವು ಇದನ್ನ ಇನ್ನೊಂದು ಏನ್ ಮಾಡೋಣ, ಈ ಲಂಬಕೋನ ತ್ರಿಭುಜ ತೆಗೆದುಕೊಳ್ಳೋಣ. ಇದು 90 ಡಿಗ್ರಿ ಆದ್ರೆ 90 ಡಿಗ್ರಿ ವಿರುದ್ಧ ಇರೋದು ಯಾವುದು 12. ಇದು ಎಷ್ಟಿದು 5 ಅಲ್ಲ, ಇದು 5 ನೋಡ್ರಿ. 5 ಆದ್ರೆ ಇದನ್ನ ಕಂಡಿದ್ದಾನೆ, ಪಿ ಕ್ಯೂ ಸ್ಪರ್ಶಕ ಕೇಳಿದಾನೆ. ಸ್ಪರ್ಶಕ ಹೆಸರೇನು, ಪಿ ಕ್ಯೂ, ಮತ್ತೆ ಇದೇನಿದು ಓ, ಇದು ಪಿ ಕ್ಯೂ ಓ. ಹಾಗಾದ್ರೆ ನಾವೇನು ಪೈಥಾಗೋರಸ್ ಪ್ರಮೇಯ ಯೂಸ್ ಮಾಡ್ಬೋದಾ ಪಿ ಕ್ಯೂ ಕಂಡಿಬೇಕಂದ್ರೆ? ಹೆಂಗೆ ಹೇಳ್ರಿ, ಓ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು ಓ ಪಿ ಸ್ಕ್ವೇರ್ ಅಥವಾ ಪಿ ಓ ಸ್ಕ್ವೇರ್ ಪ್ಲಸ್ ಪಿ ಕ್ಯೂ ಸ್ಕ್ವೇರ್. ಓ ಕ್ಯೂ ಸ್ಕ್ವೇರ್ ಎಷ್ಟು 12 ಸ್ಕ್ವೇರ್ ಇಸ್ ಈಕ್ವಲ್ ಟು ಪಿ ಓ ಸ್ಕ್ವೇರ್ ಎಷ್ಟು, ಪಿ ಓ ಗೊತ್ತಿಲ್ಲ, ಅದನ್ನೇ ಕಂಡುಹಿಡಿಬೇಕು. ಸರಿ, ಪಿ ಓ ಅಲ್ಲ, ಅದು ಪಿ ಕ್ಯೂ, ಅದು ಪಿ ಕ್ಯೂ ಅಲ್ಲ, ಪಿ ಓ ಎಷ್ಟು 5, ಪಿ ಓ 5, ಪಿ ಕ್ಯೂ ಗೊತ್ತಿಲ್ಲ, ಪಿ ಕ್ಯೂ ಸ್ಕ್ವೇರ್. ಅವಾಗ 12 ಸ್ಕ್ವೇರ್ ಎಷ್ಟು 144 ಪ್ಲಸ್ 25 ಈ ಸೈಡ್ ಏನಾಗುತ್ತೆ -25. ನೋಡ್ರಿ, ಪ್ಲಸ್ 25 -25 ಇಸ್ ಈಕ್ವಲ್ ಟು ಪಿ ಕ್ಯೂ ಸ್ಕ್ವೇರ್. 144 25 ಕಳಿಬೇಕಲ್ಲ ನೀವು, ಎಷ್ಟಾಗ್ತದೆ, ಪಿ ಕ್ಯೂ ಸ್ಕ್ವೇರ್ ಇಸ್ ಈಕ್ವಲ್ ಟು 119 ಆಗ್ತದೆ. ಅವಾಗ ಪಿ ಕ್ಯೂ ಇಸ್ ಈಕ್ವಲ್ ಟು ರೂಟ್ ಆಫ್ 119. ಈಗ ಇದರಲ್ಲಿ ನಿಮ್ ಟೆಕ್ಸ್ಟ್ ಬುಕ್ ನಲ್ಲಿ ಏನ್ ಕೊಟ್ಟಿದ್ದಾನೆ ಅವನು, ಆಪ್ಷನ್ ಕೊಟ್ಟಿದ್ದಾನೆ, ರೂಟ್ ಆಫ್ 119. ಆಪ್ಷನ್ ಯಾವುದು, ಡಿ, ಇಷ್ಟು ಸೆಂಟಿಮೀಟರ್, ಆಪ್ಷನ್ ಡಿ. ಈ ರೀತಿಯಾಗಿ ನೀವೇನ್ ಮಾಡಬೇಕು, ಅಭ್ಯಾಸ 4.1 ಅನ್ನ ಬಿಡಿಸಬೇಕಾಗ್ತದೆ.